ರಾಜ್ಯಾದ್ಯಂತ ಕಾವೇರಿ ಕಿಚ್ಚು ಕಾಡ್ಗಿಚ್ಚಿನಂತೆ ಹೊತ್ತಿಕೊಂಡಿದೆ. ಕರ್ನಾಟಕದಲ್ಲಿ ಮಳೆ ಇಲ್ಲದೆ ರೈತರು ಕಂಗಾಲಾಗಿ ಹೋಗಿದ್ದಾರೆ. ಹೀಗಿರುವಾಗಲೇ ಗಾಯದ ಮೇಲೆ ಬರೆ ಎಳೆದಂತೆ ತಮಿಳುನಾಡಿಗೆ ನೀರು ಬಿಡುವಂತೆ ರಾಜ್ಯಕ್ಕೆ ಸೂಚನೆ ನೀಡಿದ್ದು CWMA ಆದೇಶದಿಂದ ರೈತರು ಮತ್ತು ಕನ್ನಡ ಪರ ಸಂಘಟನೆಗಳು ರೊಚ್ಚಿಗೆದ್ದು ಆಕ್ರೋಶ ಹೊರಹಾಕಿವೆ. ಕಾವೇರಿ ಹೋರಾಟದ ತೀವ್ರಗೊಳಿಸಲು ಕನ್ನಡ ಪರ ಹೋರಾಟಗಾರರು ಕರ್ನಾಟಕ ಬಂದ್ಗೆ ಕರೆ ಕೊಡುವ ಸಾಧ್ಯತೆ ಹೆಚ್ಚಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಇನ್ನು ಈ ಬಗ್ಗೆ ಮಾತನಾಡಿರುವ ಕನ್ನಡ ಪರ ಹೋರಾಟಗಾರ ಪ್ರವೀಣ್ ಶೆಟ್ಟಿ, ಕರ್ನಾಟಕ ಬಂದ್ ಮಾಡಲಾಗುತ್ತೆ. ನಾಳೆ ವಾಟಾಳ್ ನಾಗರ ನೇತೃತ್ವದಲ್ಲಿ ಸಭೆಯಾಗಲಿದೆ. ಸಭೆಯಲ್ಲಿ ಚರ್ಚೆ ನಡೆಸಿ ಕರ್ನಾಟಕ ಬಂದ್ನ ದಿನಾಂಕ ತಿಳಿಸ್ತೇವೆ. ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಕಾವೇರಿಗಾಗಿ ಹೋರಾಡುತ್ತೇವೆ ಅಂತ ಹೇಳಿದ್ದಾರೆ. ಅಲ್ಲದೆ ನಮ್ಮ ರಾಜಕೀಯ ನಾಯಕರು ನೀರಿನ ಬಗ್ಗೆ ವಿವರಿಸುವಲ್ಲಿ ವಿಫಲರಾಗಿದ್ದಾರೆ. ಯಾವಾಗಲೂ ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಎಂಬುವಂತೆ ಆಗಿದೆ. ಇದರ ವಿರುದ್ಧ ನಾವು ಧ್ವನಿ ಎತ್ತಬೇಕಿದೆ. ಇವತ್ತು ಕೂಡ ರಾಮನಗರದಲ್ಲಿ ಪಂಚಿನ ಮೆರವಣಿಗೆ ಮಾಡ್ತಿದ್ದೇವೆ. ಕನ್ನಡ ಚಿತ್ರರಂಗದಲ್ಲೂ ಹೊಟ್ಟೆಯಲ್ಲಿ ಕಿಚ್ಚು ಇದೆ. ಅವರು ಕೂಡ ನಮ್ಮ ಕಾವೇರಿಗೆ ಬೆಂಬಲಿಸ್ತಾರೆ ಅಂತ ಹೇಳಿದರು. ಇನ್ನು ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರು ಕೂಡ CWMA ಆದೇಶದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಅವರು, ನಮ್ಮ ರಾಜ್ಯಕ್ಕೆ ಪದೇ ಪದೇ ಅನ್ಯಾಯ ಆಗ್ತಿದೆ. ಕೇಂದ್ರ ಸರ್ಕಾರ ಕೂಡಲೇ ಮಧ್ಯಸ್ಥಿಕೆ ವಹಿಸಬೇಕು. ಎರಡೂ ರಾಜ್ಯಗಳ CM ಕೂರಿಸಿ ಮಾತಾಡಿ ಸಮಸ್ಯೆ ಬಗೆಹರಿಸಲಿ. ಸದ್ಯ ಕಾವೇರಿ ನೀರು ಕುಡಿಯಲು ಇರೋದು 4.5 TMC. ಬೇಸಾಯಕ್ಕೆ ನೀರು ಬಿಡ್ತೀರಿ ಅಂದರೆ ಹೇಗೆ? ತಮಿಳುನಾಡಿನ ಲಾಬಿಗೆ ಪದೇ ಪದೇ ಮಣಿತಾ ಇದ್ದೀರಿ. ಯಾವತ್ತೂ ಪ್ರಾಧಿಕಾರಗಳು ನಮ್ಮ ರಾಜ್ಯದ ಪರವಾಗಿ ಆದೇಶ ನೀಡಿದ್ದಾರೆ ಹೇಳಿ ಅಂತ ಪ್ರಶ್ನಿಸಿದ್ದಾರೆ. CM DK ಶಿವಕುಮಾರ್ CWMA ಆದೇಶ ಧಿಕ್ಕರಿಸಿ ನಮಗೆ ಕುಡಿಯಲು ನೀರಿಲ್ಲ, ತಮಿಳುನಾಡಿಗೆ ಹೇಗೆ ನೀರು ಬಿಡ್ತೀರಿ? ಈ ಹಿಂದೆ ದೇವೇಗೌಡ SM ಕೃಷ್ಣ ನೀರು ಬಿಡಲ್ಲ ಅಂತೇಳಿ ನೀರು ಬಿಟ್ಟಿದ್ದಾರೆ. ಅದೇ ರೀತಿ DK ಶಿವಕುಮಾರ್ ನೀರು ಬಿಡಬಾರದು. ಬನ್ನಿ ಎಲ್ಲರೂ ದೆಹಲಿ ಚಲೋ ಮಾಡೋಣ. ರಾಜ್ಯದ ಜನರೆಲ್ಲ ದೆಹಲಿಗೆ ಹೋಗಿ ಹೋರಾಟ ಮಾಡೋಣ. ಇಲ್ಲಿ ಹೋರಾಟ ಮಾಡಿದರೆ ಕೇಂದ್ರ ಗಮನಿಸುತ್ತದೆಯೇ? ಕನ್ನಡ ಪರ ಸಂಘಟನೆಗಳು ಬಂದ್ ಮಾಡಲು ನಿರ್ಧರಿಸುತ್ತಿವೆ. ಅದಕ್ಕೆ ನಾನು ವಿರೋಧಿಸೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ನಾವು ಪರಿಸ್ಥಿತಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಕರ್ನಾಟಕ ಬಂದ್ ಮಾಡಿ ನಾವು ನಷ್ಟ ಮಾಡಿಕೊಳ್ಳುವುದು ಬೇಡ. ದೆಹಲಿ ಚಲೋ ಮಾಡಿ ಕೇಂದ್ರಕ್ಕೆ ಒತ್ತಾಯ ಮಾಡೋಣ. ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮಾಡೋಣ. ಎಲ್ಲ ಕನ್ನಡ ಪರ ರೈತ ಸಂಘಟನೆಗಳು ಜನರು ದೆಹಲಿಯಲ್ಲಿ ಹೋರಾಟ ಮಾಡೋಣ. ಆಗ ಮಾತ್ರ ಇಂತಹ ತೀರ್ಪು ಮಾಡುವ ಮುನ್ನ ಯೋಚಿಸುತ್ತಾರೆ ಅಂತ ಹೇಳಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.